ಮಾವ ಏನ್ ಹೀಗ್ ಬಂದ್ಬಿಟ್ಟೆ? ಏನಾಯ್ತು ಮಾವಯ್ಯ? ಅಮ್ಮ, ಮಾವ ಬಂದಿದ್ದಾರೆ. ಅಣ್ಣ, ಮೈಸೂರಿಗೆ ಹೋಗ್ತೀನಿ ಅಂದಿದ್ರಿ ಅಲ್ವಾ, ಇಲ್ಲೇ ಇದ್ದೀರಾ? ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಮ್ಮ. ಏನಣ್ಣ ಬೈದಲ್ಲಿದ್ದೀರಾ? ಅವತ್ ಕೂಡ ಹೀಗೆ ಬಂದು ಏನೋ ಹೇಳ್ದೇನೆ ಹೊರಟೋದ್ರಿ. ತಪ್ಪು ಮಾಡ್ಬಿಟ್ನಮ್ಮ, ಅವತ್ತೇ ಹೇಳ್ಬೇಕಾಗಿತ್ತು, ತಡ ಮಾಡ್ಬಿಟ್ಟೆ. ನನ್ನ ಹತ್ರ ಏನ್ ಹೇಳ್ಬೇಕು ಅಣ್ಣ? ಮೊದಲು ನೀವು ಕೂತ್ಕೊಳ್ಳಿ, ನಾನು ನೀರು ತಗೊಂಡ್ ಬರ್ತೀನಿ. ಇವಾಗ ಅಷ್ಟು ಟೈಮ್ ಇಲ್ಲಮ್ಮ, ನನಗೇನು ಬೇಡ. ನನ್ನ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ನಿಮ್ಮನ್ನ ಪೊಲೀಸರು ಹುಡ್ಕೋದು ಅಂದ್ರೇನು ಅಣ್ಣ? ಅಷ್ಟಕ್ಕೂ ಏನ್ ನಡೀತು? ನಿನ್ ಬಗ್ಗೆ ನನ್ಗೊಂದು ನಿಜ ಗೊತ್ತಾಯ್ತಮ್ಮ. ನೀನು ಅನಾಥೆ ಅಲ್ಲ. ನಿನ್ಗೊಂದು ದೊಡ್ಡ ಕುಟುಂಬ ಇದೆ. ನೀನು ಒಂದು ದೊಡ್ಡ ಮನೆ ಮಗಳು, ಮತ್ತೆ ದೊಡ್ಡ ಮನೆಗೆ ಸೊಸೆ. ಜಾನಕಿ ದೇವಿ ಅವರೇ, ನಿನ್ ಗಂಡ ಬೇರೆ ಯಾರು ಅಲ್ಲಮ್ಮ. ನಿನ್ ಗಂಡ ಜಾನಕಿ ದೇವಿ ಅವರೇ, ಜಾನಕಿ ದೇವಿ ಅವರೇ. ಮೇಡಮ್ ಅವರೇ, ನಾನು ಆಮೇಲೆ ಸಿಗ್ತೀನಮ್ಮ. ನಿಮ್ಮ ಮನೆಯವರಿಂದ ನಿನಗೆ ತುಂಬ ಅಪಾಯ ಇದೆ. ನೀನು ಹುಷಾರಾಗಿರೋ. ನಾನು ಬಂದಿರೋ ವಿಷಯನ ಯಾರಿಗೂ ಹೇಳ್ಬೇಡ. ಮೇಡಮ್ ಅವರೇ. ಅಯ್ಯಯ್ಯೋ, ಎಷ್ಟು ಕರೆದ್ರು ಮೇಡಮ್ ಅವರು ಮಕ್ಕಳು ಮಾತಾಡ್ತಿಲ್ವಲ್ರಿ? ಮನೆಯೊಳಗೆ ಹೋಗಿ ಏನಾದ್ರು ಅನಾಹುತ ಮಾಡ್ಬಿಟ್ಟ ಏನೋ? ನೀನ್ ಈ ಕಡೆ ಬಾ ಮೀನಾಕ್ಷಿ, ಡೋರ್ ಹೊಡಿತೀನಿ. ಅಮ್ಮ, ಅಯ್ಯಯ್ಯೋ, ಏನ್ರಿ? ಅಂಕಲ್ ಕೆಳಗೆ ಯಾಕೆ ಬಿದ್ಬಿಟ್ರಿ? ಇಷ್ಟೊತ್ತು ಡೋರ್ ಬಡಿದ್ರು ತೆಗಿದೇನೆ, ಇವಾಗ ಯಾಕೆ ತೆಗ್ದು ಅಭಿ? ನೋವೇನಾದ್ರೂ ಆಯ್ತಾರಿ? ಅಮ್ಮೋ, ಡೋರ್ ಯಾಕೆ ತಟ್ಟಿದ್ದು ಅಂಕಲ್? ಮನೆಗೆ ಕಳ್ಳ ಬಂದಿದ್ದಾನೆ ಅಂತ. ಕಳ್ಳನಾ? ಯಾರು ಬಂದಿಲ್ಲ ಅಂಕಲ್. ಯಾರೂ ಬಂದಿಲ್ವಾ? ಅಪ್ಪ, ಆ ಕಳ್ಳನ್ ನೀವು ನೋಡಿಲ್ವಾ ಮೇಡಮ್ ಅವರೇ? ಯಾಕೆ ಹಾಗೆ ನೋಡ್ತಾ ನಿಂತಿದ್ದೀರಾ ಮೇಡಮ್ ಅವರೇ? ಅಂದ್ರೆ ಹೊರಗಡೆ ಅಂಕಲ್ ಕೆಳಗ್ ಬಿದ್ರಲ್ವಾ, ಅಮ್ಮ ಶಾಕ್ ಅಲ್ಲಿ ಇದಾರೆ ಆಂಟಿ. ಅವ್ರಿಗೇನೂ ಆಗಿಲ್ಲ ಮೇಡಮ್ ಅವರೇ, ನಿಮ್ಗೇನೂ ಆಗಿಲ್ಲ ಅಲ್ವಾ? ಆ ಕಳ್ಳ ಏನಾದ್ರೂ ಮಾಡ್ಬಿಟ್ಟ ಅಂತ ಭಯ ಆಗೋಗಿತ್ತು. ಏನ್ರಿ, ಒಂದ್ಸತಿ ಮನೆ ಒಳಗೆ ಬಂದು ಮೇಡಮ್ ಅವ್ರನ್ನ ನೋಡ್ರಿ. ಅಪ್ಪ, ಅಯ್ಯೋ, ಇಲ್ಲಿ ನನ್ನ ಸೊಂಟ ಮುರಿದೋಗಿದೆ ಕಣೆ. ಮನೆ ಒಳಗಡೆ ಬರೋದಕ್ಕಾಗಲ್ಲ. ನೀನೇ ಹೊರಗಡೆ ಬಂದು ನನ್ನ ಕರ್ಕೊಂಡು ಹೋಗಿ. ಮೇಡಮ್ ಅವರೇ, ಈಗಲೇ ಬರ್ತೀನಿ. ಹುಷಾರ್ ಅಂಕಲ್,
ಒಳ್ಳೆ ಜಾನ್ಸಿನ ತರ ಡೋರ್ಗೆ ಗೋಡೆಗೆ ಡಿಕ್ಕಿ ಹೊಡಿಬೇಡಿ, ಹೀಗೆ ಆಗತ್ತೆ. ಏನ್ರಿ ಹೇಳಿ. ಹುಷಾರು ನಿಧಾನ ಕಣೆ. ಹುಷಾರು. ಅಮ್ಮ 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 ಅಬ್ಬ ನಿಮ್ಮ ಅತ್ತೆ, ನಿಮ್ಮ ಮಾವ, ಅವ್ರ ಮೇಲೆ ನನಗೆ ಮೊದಲಿಂದ ಅನುಮಾನ ಇದೆ. ಸೋ ಮೆನಿ ಟೈಮ್ಸ್ ಅವರು ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡಿದ್ದಾರೆ. ಗಂಗನ ಯಾರಾದ್ರೂ ತಡೆದಿದ್ರೆ ಅವ್ರನ್ನ ಏನ್ ಮಾಡ್ತೀಯ ಅಳಿಮಯ್ಯ? ಅವ್ರು ಯಾರೋ ಎಂತ ಅವರೋ ರಿಸ್ಕ್ ಅಲ್ವಾ ಜೈ? ಊಟ ಬಡಿಸ್ಲಾಕಂದ? ಅಜ್ಜಿನೂ ಕರೀರಿ ಚಿಕ್ಕಮ್ಮ. ಈಗಷ್ಟೇ ಅಜ್ಜಿ ಊಟ ಮಾಡಿ ಮಲ್ಗದ್ರಪ್ಪ. ನೀವು ಊಟ ಮಾಡಿದ್ರ ಚಿಕ್ಕಮ್ಮ? ಇಲ್ಲ ಕಂದ, ನಾನ್ ನಿನ್ ಜೊತೆ ಊಟ ಮಾಡೋಣ ಅಂತ ಇದ್ದೆ. ಚಿಕ್ಕಮ್ಮ, ಅತ್ತೆ ಮಾವ ಊಟ ಮಾಡಿದ್ರಾ? ಹಾ, ಅವ್ರ ವಿಷಯ ಯಾಕೆ ಕೇಳ್ತೀಯ ಬಿಡು ಜೈ. ಕಳ್ಬೇಕು ಅಡ್ಗೆ ಮನೆಗ್ ನುಗ್ಗಿ ಹಾಲ್ ಕುಡ್ಕೊಂಡ್ ಹೋದಾಗೆ ಅವ್ರು ಯಾವಾಗ ಊಟಕ್ ಬರ್ತಾರೋ, ಯಾವಾಗ ತಿನ್ಕೊಂಡ್ ಹೋಗ್ತಾರೋ ಯಾರಿಗೂ ಗೊತ್ತಿರಲ್ಲ. ಅವ್ರೂ ಊಟಕ್ಕೆ ಕರೀರಿ ಚಿಕ್ಕಮ್ಮ. ಸರಿ ಕಂದ. ಏನು ಊಟಕ್ ಬನ್ನಿ. ಪರವಾಗಿಲ್ವೇ? ನಮ್ ಊಟ ತಿಂಡಿ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದೀರಾ. ಮಾಮೂಲಿಯಾಗಿ ಕರಿತಿರ್ಲಿಲ್ಲ, ಜೈ ಹೇಳಿದ್ನಲ್ಲ ಬಂದೆ. ಏನ್ ತಂಗ್ಯಮ್ಮ, ನಮ್ಮನ್ನ ಊಟಕ್ಕೆ ಕರಿಯಂತ ಜೈ ಹೇಳಿದ್ನಾ? ಚಂದ್ರಿಕಾ, ಅಳಿಮಯ್ಯನಿಗೆ ನಾವಂದ್ರೆ ಎಷ್ಟು ಪ್ರೀತಿನೇ. ಮತ್ತೆ ನಾವೇನಾದ್ರೂ ಒಂದ್ ಸೌತಿ ತಾಯಿ ಸ್ವಂತ ಸೋದ್ರತ್ತೆ ಸೋದ್ರ ಮಾವನ? ಜೈ ನಿಮ್ ಮೇಲಿನ ಪ್ರೀತಿಯಿಂದ ಏನ್ ಹೇಳಿಲ್ಲ, ನಿಮ್ಮನೇನೋ ಕೇಳ್ಬೇಕಂತೆ, ಅದಕ್ಕೆ ಬರೋದಕ್ಕೆ ಹೇಳಿದಾನೆ. ಬೇಗ ಬನ್ನಿ. ಜೈ ನಮ್ಮ ಹತ್ರ ಏನ್ ಮಾತಾಡ್ಬೇಕು ಅನ್ಕೋತಿದ್ದಾನೆ? ಆ ಕ್ಯಾಬ್ ಡ್ರೈವರ್ಗೆ ನಾವು ಫೋನ್ ಮಾಡಿ ಓಡೋಗು ಅಂತ ಹೇಳಿದ ವಿಷಯ ಜೈಗೆ ಗೊತ್ತಾಗಿದ್ಯೇನೋ ಚಂದ್ರಿಕಾ? ಅಬ್ಬಾ, ಆ ವಿಷಯ ಅವನ್ಗೆ ಹೇಗ್ ಗೊತ್ತಾಗತ್ತೆ? ಏನೋ, ಹೇಗಾದ್ರೂ ಗೊತ್ತಾಗಿರ್ಬೋದು. ನನ್ಗೂ ಕೂಡ ಅದೇ ಡೌಟ್ ಬರ್ತಿದೆ. ಅವನು ಆ ವಿಷಯ ಕೇಳ್ತಾನೋ ಇನ್ಯಾ ವಿಷಯ ಕೇಳ್ತಾನೋ. ನೀವು ಬಾಯ್ ಬಿಡದೆ ಹುಷಾರಾಗಿರಿ. ಹುಷಾರಾಗಿರೋದು ನಮ್ಗೆ ಅಭ್ಯಾಸ ಇಲ್ವಾ? ಹಾ, ಯಾವ್ದಕ್ಕೂ ಒಳ್ಳೇದು. ಮಧ್ಯ ಮಧ್ಯದಲ್ಲಿ ನೀನು ನನ್ ಕಾಲ್ ತುಳಿತಾ ಇರು, ನಾನ್ ಬಾಯ್ ಬಿಡದ ಹಾಗೆ ಎಚ್ಚರಿಸ್ದಾಗಿರುತ್ತೆ. ನೀವೇನಾದ್ರೂ ಚಿಕ್ಕ ಮಗುನ ಅಷ್ಟ್ ಮಾತ್ರ ಜಾಗೃತಿಯಾಗಿರಕ್ಕಾಗಲ್ವಾ? ನಡೀರಿ. ಅತ್ತೆ ಮಾವ ಬನ್ನಿ ಕೂತ್ಕೊಳ್ಳಿ, ಊಟ ಮಾಡೋಣ. ತುಂಬಾ ಥ್ಯಾಂಕ್ಸ್ ಅಳಿಮಯ್ಯ. ತುಂಬಾ ದಿನಗಳ ನಂತರ ನಿನ್ ಜೊತೆ ಒಟ್ಟಿಗೆ ಊಟ ಮಾಡೋ ಅದೃಷ್ಟ ಸಿಕ್ಕಿದೆ. ಅದಕ್ಕೆ ಕರೆದೆ ಮಾವ. ಇವತ್ತು ನನ್ನ ಕೈಯಾರೆ ನಾನೇ ನಿಮಗೆ ಬಡಿಸ್ತೀನಿ. ಇವನ್ ಮಾತಲ್ಲಿ ಏನೋ ಒಳ ಅರ್ಥ ಇದೆಯಲ್ಲ. ಯಾಕೆ ಅಳಿಮಯ್ಯ, ನಾವು ಬಡ್ಸ್ಕೊತೀವಿ ಅಲ್ವಾ? ಪರವಾಗಿಲ್ಲ ಮಾವ, ಎಲ್ಲ ಕೆಲಸನೂ ನೀವೇ ಮಾಡಿದ್ರೆ ಹೇಗೆ? ಸ್ವಲ್ಪ ನನಗೂ ಕೂಡ ಇನ್ವಾಲ್ವ್ ಆಗೋದಕ್ಕೆ ಬಿಡಿ ಅಲ್ವಾ ಅತ್ತೆ? ನಿನ್ನಿಷ್ಟ ಕಣೋ. ಚಿಕ್ಕಮ್ಮ, ನೀವು ಕೂಡ ಕೂತ್ಕೊಳ್ಳಿ. ಮಾವ, ಹಾ, ಊಟ ಮಾಡಿ. ಎಲ್ಲರೂ ಆರಾಮಾಗಿ ತಿನ್ನಿ. ಡ್ಯಾಡಿ, ಅಜ್ಜಿ, ಗಂಗಾ ಕೂಡ ಇದ್ದಿದ್ದಿದ್ರೆ ಡೈನಿಂಗ್ ಟೇಬಲ್ಲು ಫುಲ್ ಆಗ್ತಿತ್ತು. ತಗೊಳ್ಳಿ, ನೀರು ತಗೊಳ್ಳಿ ಮಾವ. ಸಾರಿ ಅಳಿಮಯ್ಯ, ಕೆಮ್ಮು ಬಂತು. ಯಾರೋ ನಿಮ್ಮನ್ನ ತುಂಬಾ ನೆನೆಸ್ಕೋತಿರೋ ಹಾಗಿದೆ ಮಾವ. ಮೇ ಬಿ ಗಂಗನೇ ಆಗಿರ್ಬೋದು. ಹೌದು ಕಂದ, ಗಂಗಾಗೆ ಇವ್ರಂದ್ರೆ ತುಂಬಾ ಇಷ್ಟ. ಜೊತೆಗೆ ಇವ್ರು ನಿನ್ ಕಾಲ್ ತೊಳೆದು ಗಂಗನ್ ಕನ್ಯಾದಾನ ಮಾಡಿದ್ರಲ್ಲ, ಇನ್ನೂ ಜಾಸ್ತಿ ಅಭಿಮಾನ. ಗಂಗನ್ಗೂ ಇವ್ರನ್ನ ಕಂಡ್ರೆ ತುಂಬಾ ಅಭಿಮಾನ ಚಿಕ್ಕಮ್ಮ.
ಆದ್ರೆ ಇವ್ರಿಗೆ ಗಂಗನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಅದೇನು ಗಂಗಾ ಅಂದ್ರೆ ನಮ್ಗೆ ನಮ್ ಸ್ವಪ್ನಂಗಿಂತ ಹೆಚ್ಚು ಪ್ರೀತಿ. ಮತ್ತೆ ಇಷ್ಟು ದಿನ ಮುಚ್ಚಿಟ್ಟಿದ್ರಲ್ಲ ಅತ್ತೆ. ಅಂದ್ರೆ ನಿನ್ಗೆ ಆ ವಿಷಯ ಗೊತ್ತಾಗೋಯ್ತಾ ಅಳಿಮಯ್ಯ? ಅದೇ ಅಳಿಮಯ್ಯ, ಗಂಗಾ ಮೇಲೆ ನಮ್ಗೆ ಪ್ರೀತಿ ಇರೋ ವಿಷಯನ ಇಷ್ಟು ದಿನ ಬಚ್ಚಿಟ್ಟಿದ್ದೀವಿ ಅಲ್ವಾ, ಅದ್ ನಿನ್ಗೆ ಗೊತ್ತಾಗೋಯ್ತಾ ಅಂತ ಕೇಳ್ತಿದ್ದೀನಿ. ಇವಾಗ ನಿಧಾನಕ್ಕೆ ಹೊಸ ಹೊಸ ವಿಷಯಗಳು ಗೊತ್ತಾಗ್ತಿದೆ ಮಾವ. ನನ್ನವ್ರು ಯಾರು, ನನಗಾಗದೇ ಇರೋರು ಯಾರು ಅಂತ ಅರ್ಥ ಆಗ್ತಿದೆ. ನಿನ್ಗಾಗ್ದೇ ಇರೋರು ಯಾರಾದ್ರೂ ಇದಾರಾ ಜೈ? ಯಾಕಿರಲ್ಲ ಚಿಕ್ಕಮ್ಮ, ಇರ್ತಾರೆ. ನಮ್ಮ ಪಕ್ಕದಲ್ಲೇ ಕೂತಿರ್ತಾರೆ, ಗುಟ್ಟಾಗಿ ಎಲ್ಲನೂ ಮಾಡ್ತಾ ಇರ್ತಾರೆ. ಯಾವತ್ತೋ ಒಂದಿನ ಆ ಗುಟ್ಟು ರಟ್ಟಾಗುತ್ತೆ. ಆವಾಗ ಅವ್ರ ಪರಿಸ್ಥಿತಿ ನಾನು ಹೇಳೋದಕ್ಕೂ ಅವ್ರು ಊಹಿಸ್ಕೊಳ್ಳೋದಕ್ಕೆ ಭಯಂಕರವಾಗಿರುತ್ತೆ. ಹೌದು ಚಿಕ್ಕಮ್ಮ, ಗಂಗಾ ಬದುಕೆ ಇದ್ದಾಳೆ ಅಂತ ACP ಅವ್ರು ಹೇಳಿದಾಗ ನಿಮಗೇನನ್ನಿಸ್ತು? ತುಂಬಾ ಸಂತೋಷ ಆಯ್ತು ಕಂದ. ಅತ್ತೆ ಮಾವ, ನಿಮ್ ಫೀಲಿಂಗ್ಸ್ ಏನು? ಹೊಸದಾಗಿ ಏನ್ ಫೀಲಿಂಗ್ಸ್ ಇರುತ್ತೆ ಅಳಿಮಯ್ಯ? ಆ ವಿಷಯ ನಮ್ಗೆ ಆಲ್ರೆಡಿ ಗೊತ್ತಲ್ವಾ? ಗಂಗಾ ಸತ್ತು ಹೋಗಿದ್ದಾಳೆ ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ ಜೈ. ಅದಕ್ಕೆ ಗಂಗಾ ಬದುಕಿದ್ದಾಳೆ ಅಂತ ACP ಅವ್ರು ಹೇಳಿದಾಗ ನಾವು ಅಷ್ಟೇನು ಆಶ್ಚರ್ಯ ಪಡಲಿಲ್ಲ. ಹೌದು ಅಳಿಮಯ್ಯ, ಏನು ಬಾಯಿ ತಪ್ಪಿ ಹಾಗಂದೆ, ಆದ್ರೆ ನನ್ನ ಉದ್ದೇಶ ಕೂಡ ಅದೇ. ಬಾಯಿ ತಪ್ಪೋದು ಈ ಮಧ್ಯೆ ನಿಮಗೆ ತುಂಬಾ ಅಭ್ಯಾಸ ಆಗೋಗಿದೆ ಅಲ್ವಾ ಮಾವ? ಏನ್ ಮಾಡೋದು ಅಳಿಮಯ್ಯ, ಎಷ್ಟೇ ಬಾಯಿ ಮುಚ್ಕೊಂಡು ಇರೋಣ ಅಂದ್ರೂ ಆಗ್ತಿಲ್ಲ. ನಿಮ್ಮ ಮತ್ತೆ ಪಕ್ಕದಲ್ಲಿ ಇದು ಕವರ್ ಮಾಡ್ತಾಳೆ, ಅದಕ್ಕೆ ಬದುಕಿದ್ದೀನಿ. ಲೇ ಪೌಡ್ರು, ಓಕೆ, ನಾಳೆನ ನಾಡಿದ್ದು ಗಂಗಾ ಈ ಮನೆಗೆ ವಾಪಸ್ ಬರ್ತಾಳೆ. ಆವಾಗ ನಿಮ್ಮ ಎಮೋಷನ್ ಏನು ಚಿಕ್ಕಮ್ಮ? ನನ್ ಪ್ರಾಣನೇ ವಾಪಸ್ ಬಂತು ಅನ್ನೋ ಹಾಗೆ ಭಾವಿಸ್ತೀನಿ. ನಮ್ಮ ಎಮೋಷನ್ ಕೂಡ ಅದೇ ಅಳಿಮಯ್ಯ. ನಾನು ಕೇಳಿದ್ನಾ? ಹೇಗಾದ್ರೂ ಕೇಳ್ತೀಯಲ್ವಾ ಅಂತ. ಅಂದ್ರೆ ನಾನು ನಿಮಗೆ ಏನು ಕೇಳ್ತೀನೋ ನಿಮಗೆ ಮೊದಲೇ ಗೊತ್ತು ಅಂತಾಯ್ತು. ಅದಕ್ಕೆ ಅಂತ ನನ್ನ ಹತ್ರ ಏನು ಹೇಳಬೇಕೋ ಎಲ್ಲ ಪ್ರಿಪೇರ್ ಆಗಿ ಬಂದಿರ್ತೀರಾ ಅಂತಾಯ್ತು. ಗಂಗಾ ಖಂಡಿತವಾಗ್ಲೂ ಈ ಮನೆಗೆ ಬರ್ತಾಳೆ. ಸದ್ಯದಲ್ಲೇ ಅವಳನ್ನ ಕರ್ಕೊಂಡು ಬರ್ತೀನಿ. ಯಾರು ತಡಿಬೇಕು ಅನ್ಕೊಂಡ್ರು, ಯಾರು ಮುಚ್ಚಿಟ್ರು, ಯಾರಿಗೆ ಇಷ್ಟ ಇಲ್ಲದೆ ಇದ್ರು, ಕೆಲವು ದಿನಗಳಲ್ಲಿ, ಕೆಲವು ಗಂಟೆಗಳಲ್ಲಿ, ಕೆಲವು ನಿಮಿಷಗಳಲ್ಲಿ ಗಂಗಾ ಇಲ್ಲಿರ್ತಾಳೆ. ಜೈ ಮಾತನ್ನ ನೋಡ್ತಿದ್ರೆ ಗಂಗಾ ನೀವೇ ಬಚ್ಚಿಟ್ಟಿದ್ದೀರಾ ಅನ್ನೋ ಅನುಮಾನ ಅವನಿಗೆ ಬಂದಿರೋ ಹಾಗಿದೆ. ಅದೇನಾದ್ರೂ ನಿಜ ಆಗ್ಬಿಟ್ರೆ ಇದೇ ನಿಮ್ ಕಡೆ ಊಟ ಆಗಿರತ್ತೆ. ನಿನಗೊಂದು ದೊಡ್ಡ ಕುಟುಂಬ ಇದೆ. ನೀನು ಒಂದು ದೊಡ್ಡ ಮನೆ ಮಗಳು, ಮತ್ತೆ ದೊಡ್ಡ ಮನೆಗೆ ಸೊಸೆ. ನಿಮ್ಮ ಮನೆಯವರಿಂದ ನಿನಗೆ ತುಂಬ ಅಪಾಯ ಇದೆ. ನೀನು ಹುಷಾರಾಗಿರೋ. ಶೇಖರ್ ಅಣ್ಣ ಅರ್ಧನೇ ಹೇಳಿದ್ದು. ತಿಳ್ಕೊಳ್ಳೋಣ ಅಂದರೆ ಫೋನ್ ಏನೋ ಸ್ವಿಚ್ ಆಫ್ ಅಲ್ಲಿದೆ. ಇವಾಗ ಹೇಗೆ ನಿಜಾನ ತಿಳ್ಕೊಳ್ಳೋದು?
ಏನಮ್ಮ ಶೇಖರ್ ಮಾವ ಅರ್ಧಂಬರ್ಧ ಹೇಳಿ ಹೊರಟೋದ್ರು. ನಮಗ್ ದೊಡ್ಡ ಫ್ಯಾಮಿಲಿ ಇದೆಯಾ ಅಮ್ಮ? ನಮ್ಗೆಲ್ಲರೂ ಇದಾರೆ ಅಮ್ಮ. ಅವರಿಂದನೇ ನಮಗೆ ಅಪಾಯ ಅಂತ ಮಾವ ಹೇಳಿದ್ರಲ್ಲ ಅಮ್ಮ. ನಮ್ಮವರಿಂದ ನಮಗ್ ಯಾಕೆ ಅಪಾಯ ಅಮ್ಮ? ಮೇಡಮ್ ಅವರೇ, ಅಭಿ, ದಿವ್ಯಮ್ಮ, ಆಚೆ ಚಳಿಲಿ ಹಾಕಿದ್ದೀರಾ? ಏನ್ ಮಾಡ್ತಿದ್ದೀರಾ ಇಲ್ಲಿ? ಮೊನ್ನೆನೆ ಅಲ್ವಾ ಮೇಡಮ್ ಅವರೇ ಮಳೆಯಲ್ಲಿ ನಿಂದು ಅಭಿಗ್ ಜ್ವರ ಬಂದಿದ್ದು, ಚಳಿಲಿ ಐಸ್ ಕ್ರೀಮ್ ತಿಂದು ದಿವ್ಯಮ್ಮಂಗೆ ಜ್ವರ ಬಂದಿದ್ದು. ಮನೆಗ್ ನಡೀರಿ. ಅಷ್ಟಕ್ಕೂ ಏನಾಯ್ತು ನಿಮ್ಗೆ? ಏನಾಯ್ತು ಮೇಡಮ್ ಅವರೇ? ನಾವು ಯಾರು ಅಂತ ನಮಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಅಭಿ ಅವರೇ? ನಾವು ಅನಾಥರಲ್ಲ ಆಂಟಿ, ನಮ್ಗೆ ಒಂದು ದೊಡ್ಡ ಫ್ಯಾಮಿಲಿ ಇದೆ. ಯಾರು ಹೇಳಿದ್ರಮ್ಮ? ನಮ್ಮ ಶೇಖರ್ ಮಾವ. ಎಲ್ಲ ಹೇಳ್ಬಿಟ್ನ ಅಭಿ ಅವರೇ? ಸ್ವಲ್ಪನೇ ಹೇಳಿದ್ರು. ಎಲ್ಲಿವರೆಗೂ ಹೇಳಿದ್ರು ದಿವ್ಯಮ್ಮ? ನಮ್ಗೆ ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರು, ಆದ್ರೆ ಯಾರು ಅಂತ ಹೇಳಲಿಲ್ಲ. ಅಪ್ಪ, ನನ್ ಗಂಡ ಬದುಕಿದ್ರು. ಆದ್ರೆ ನಮ್ ಮನೆಯವರಿಂದ ನಮ್ಗೆ ಅಪಾಯ ಆಗುತ್ತೆ ಅಂತ ಮಾವ ಹೇಳಿದ್ದಾರೆ. ಅಂದ್ರೆ ಅವನಿಗೆ ಕೂಡ ಶಾಪದ ವಿಷಯ ಗೊತ್ತಾಗೋಗಿದ್ಯಾ? ಆಂಟಿ, ನಿಮ್ಮ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತು ಅಂತ ಅನಿಸ್ತಿದೆ. ಅಯ್ಯೋ, ನಾನು ಅಮಾಯಕಿ ಕಣಪ್ಪ. ಈ ವಿಷಯ ಎಲ್ಲ ನನಗೆ ಗೊತ್ತಿರುತ್ತೆ. ನನ್ನ ಮುಖ ನೋಡಿ ನಿನಗೆ ಹಾಗೆ ಅನ್ಸಿದ್ರೆ ಕ್ಷಮಿಸ್ಬಿಡು. ಆಂಟಿಗೆ ಮೊದಲೇ ಗೊತ್ತಾದ್ರೆ ನಮ್ಗೆ ಹೇಳಲ್ವಾ ಅಣ್ಣ? ಬಂಗಾರದಂತ ಮಾತು ಹೇಳ್ದೆ ದಿವ್ಯಮ್ಮ. ನನ್ನ ಬಾಯಿಂದ ಯಾವತ್ತೂ ಸುಳ್ಳು ಬರೋದಿಲ್ಲ. ಯಾರೋ ಏನೋ ಹೇಳಿದ್ದಾರೆ ಅಂತ ನಿಮ್ ಮನ್ಸು ಹಾಳು ಮಾಡ್ಕೋಬೇಡಿ ಮೇಡಮ್ ಅವರೇ. ಮನೆಯೊಳಗೆ ನಡೀರಿ. ಇಲ್ಲ ಅದಕ್ಕೆ, ನನ್ನವರು ಯಾರೇ ಆಗಿದ್ರು ಸರಿ, ಅವ್ರ ಬಗ್ಗೆ ನಾನು ತಿಳ್ಕೋಬೇಕು. ಅವರು ಯಾರೋ ಎಲ್ಲಿದ್ದಾರೋ ಕಂಡುಹಿಡಿಬೇಕು. ಈ ಮಕ್ಕಳನ್ನ ಅವ್ರ ಹತ್ರಕ್ಕೆ ಸೇರಿಸ್ಬೇಕು. ಅವ್ರ ಅಪ್ಪನ ನೆರಳಲ್ಲಿ ನನ್ನ ಮಕ್ಕಳು ಬೆಳಿಬೇಕು. ಮರ್ತೋಗಿರೋ ನನ್ನ ಹಳೆ ಜೀವನದ ಜೊತೆ ಬಡತನದಲ್ಲಿ ಬದುಕ್ತಿರೋ ಈ ವರ್ತಮಾನದಿಂದ ನನ್ನ ಮಕ್ಕಳಿಗೆ ನಾನು ಭವಿಷ್ಯನ ಕೊಡೋಕ್ಕಾಗಲ್ಲ. ಇವರಿಗೆ ಒಳ್ಳೆ ಭವಿಷ್ಯ ಇರಬೇಕು ಅಂದ್ರೆ ಇವರ ಅಪ್ಪನ ಆಶ್ರಯ ಬೇಕು. ನನ್ನ ಪ್ರಾಣನ ಪಣಕ್ಕಿಟ್ಟಾದ್ರೂ ಸರಿ, ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯನ ಕೊಡಿಸ್ತೀನಿ.